ಅಂಕೋಲಾ ತಾಲೂಕಿನ ಶೀರೂರು ಗುಡ್ಡ ಕುಸಿತಕ್ಕೂ ಮುನ್ನ ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗದಲ್ಲಿ ಲಕ್ಷ್ಮಣ್ ನಾಯ್ಕ್ ಎಂಬುವವರು ನಡೆಸುತ್ತಿದ್ದ ಸಣ್ಣ ಹೋಟೆಲ್ನ ವಿಡಿಯೋ ವೈರಲ್ ಆಗಿದೆ. ಮೊದಲಿದ್ದ ಸಣ್ಣ ಕುರುಹು ಇಲ್ಲಿಲ್ಲ. ಎಲ್ಲ ನಾಮಾವಶೇಷವಾಗಿದೆ. ಎಲ್ಲೆಲ್ಲೂ ಗುಡ್ಡ ಕುಸಿತ ರಣಭೀಕರ ದೃಶ್ಯವೇ ಕಾಣಿಸುತ್ತಿದೆ. ಪ್ರತಿ ದೃಶ್ಯದಲ್ಲೂ ಅಳಿದು ಹೋದವರ ನೋವಿನ ಕಥೆಯಿದೆ, ದುಃಖವಿದೆ, ಸಂಬಂಧಿಕರ ಆಕ್ರಂದನವಿದೆ. ಹೌದು, ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ನಂತರದ ದೃಶ್ಯವಿದು. ಇದು ಶಿರೂರು ಗುಡ್ಡ ಕುಸಿತದ ನಂತರದ ದೃಶ್ಯವಾದ್ರೆ, ಗುಡ್ಡ ಕುಸಿತಕ್ಕೂ ಮುನ್ನ ಈ ಪ್ರದೇಶ ಹೇಗಿತ್ತು ಅನ್ನೋ ದೃಶ್ಯವೊಂದು ವೈರಲ್ ಆಗಿದೆ. ಗುಡ್ಡ ಕುಸಿತಕ್ಕೂ ಮುನ್ನ ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗದಲ್ಲಿದ್ದ ಲಕ್ಷ್ಮಣ ನಾಯ್ಕ್ ಎಂಬುವರಿಗೆ ಸೇರಿದ ಸಣ್ಣ ಹೋಟೆಲ್ನ ವಿಡಿಯೋ ಇದು. ಇದೇ ಹೋಟೆಲ್ನ ಮುಂಭಾಗದಲ್ಲಿ ಲಕ್ಷ್ಮಣ ನಾಯ್ಕ್ ಅವರ ಮಗಳು ಆವಂತಿಕಾ, ಮಗ ರೋಷನ್ ನಡೆದುಕೊಂಡು ಬರ್ತಿದ್ದಾರೆ. ಆವತ್ತಿಗೆ ಇದು ಎಷ್ಟು ಚಂದ ಅನ್ನಿಸದೆ ಇರೋದಿಲ್ಲ. ಇತ್ತ ಹೋಟೆಲ್ನಲ್ಲಿ ಗಂಡ ಹೆಂಡತಿ ಇದ್ರೆ, ಅತ್ತ ಮಕ್ಕಳು ಆಟವಾಡಿಕೊಂಡಿದ್ರು. ಜುಲೈ 16ರಂದು ಇದೇ ಕುಟುಂಬದ ಯಜಮಾನ ಲಕ್ಷ್ಮಣ ನಾಯ್ಕ್, ಪತ್ನಿ ಶಾಂತಿ ನಾಯ್ಕ್, ಮಗ ರೋಷನ್, ಪುಟ್ಟ ಮಗಳು ಆವಂತಿಕಾ ಹಾಗೂ ಸಂಬಂಧಿಗಳಾದ ಉಪೇಂದ್ರ ಮತ್ತು ಜಗನ್ನಾಥ ಮುಂಜಾನೆ ಹೋಟೆಲ್ನಲ್ಲಿದ್ರು. ಆದರೆ ಏಕಾಏಕಿ ನಡೆದ ಗುಡ್ಡ ಕುಸಿತಕ್ಕೆ ಸಿಲುಕಿ ನಾಪತ್ತೆಯಾಗಿ ಎಲ್ಲರೂ ಬಾರದ ಲೋಕಕ್ಕೆ ತೆರಳಿಬಿಟ್ರು. ನಿಜ, ಹಳೆಯ ಈ ದೃಶ್ಯಗಳು ಲಕ್ಷ್ಮಣ ನಾಯ್ಕ್ ಮತ್ತು ಶಾಂತಿ ನಾಯ್ಕ್ ಸಂಬಂಧಿಕರನ್ನ ಮತ್ತೆ ಮತ್ತೆ ನೋವಿನ ಕಡಲಲ್ಲಿ ಮುಳುಗಿಸುತ್ತಿವೆ. ಅದರಲ್ಲೂ ಈ ಪುಟ್ಟ ಮಕ್ಕಳ ದೃಶ್ಯವಂತೂ ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.